ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ರಾಶಿಗಳಿಗೆ ಹಣದ ಒಂದು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಮೇಷರಾಶಿಗೆ ತ್ವರಿತ ಹಣದ ಖರ್ಚು ಮಾಡ್ತಾರೆ. ವೃಷಭ ರಾಶಿಯವರು ಹಣ ಉಳಿತಾಯ ಇಷ್ಟಪಡ್ತಾರೆ. ಮಿಥುನ ರಾಶಿಯವರು ಹಲವು ಆದಾಯದ ಮೂಲಗಳನ್ನು ಹುಡುಕ್ತಾ ಇರ್ತಾರೆ ಈ ಒಂದು ಕಾರ್ತಿಕ ಮಾಸದಲ್ಲಿ. ಕರ್ಕಾಟಕ ರಾಶಿಯವರು ಹಣವನ್ನು ಉಳಿಸುವಂಥ ಹವ್ಯಾಸ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಸಿಂಹ ರಾಶಿಯವರು ಬರೀ ಖರ್ಚನ್ನು ಮಾಡ್ತವರಾಗಿರ್ತಾರೆ ಇವರು. ಕನ್ಯಾ ರಾಶಿಯವರು ಶಿಸ್ತುಬದ್ಧ ಹಣದ ಒಂದು ನಿರ್ವಹಣೆಯನ್ನು ಮಾಡುವಂಥ ಫಲ ಅವ್ರಿಗಿದೆ. ತುಲಾ ರಾಶಿಯವರಿಗೆ ಹಣದ ಒಂದು ಪ್ರಭಾವ ಅವ್ರಿಗೆ ಬೀರುವಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಹಣದ ಸಂಪಾದನೆ ಸುಲಭವಾಗಿರುತ್ತೆ ಈ ಒಂದು ನವೆಂಬರ್ ತಿಂಗಳಲ್ಲಿ. ಧನುಸು ರಾಶಿಯವರಿಗೆ ರಹಸ್ಯ ಸಂಪತ್ತನ್ನು ಅವರು ಹೆಚ್ಚುತ್ತಾರೆ, ಕಡಿಮೆ ಖರ್ಚನ್ನು ಮಾಡಿಕೊಳ್ಳುವಂತಹ ಒಂದು ಪ್ರಾಬಲ್ಯತೆ ಅವ್ರಿಗಿರುತ್ತೆ. ಮಕರ ರಾಶಿಯವರಿಗೆ ನಿಧಾನಗತಿಯ ಆದಾಯ ಮತ್ತು ಆ ಆದಾಯ ಸ್ಥಿರತೆಯಾಗಿರುವಂತಹ ಲಕ್ಷಣಗಳು ಸಹಿತ ಇಲ್ಲಿ ಕಾಣ್ತಾ ಇದೆ. ಕುಂಭ ರಾಶಿಯವರಿಗೆ ಹಣದ ಒಂದು ಭಾಗ್ಯ, ಅಂದರೆ ಹೆಚ್ಚು ಖರ್ಚು ಸ್ವಲ್ಪ ಕಡಿಮೆ ಮಾಡ್ತಾರೆ ಅವರು. ಮೀನ ರಾಶಿಯವರು ವಿನೂತನವಾದಂಥ ಆದಾಯಕ್ಕೆ ಯೋಚನೆಯನ್ನು ಮಾಡುವಂತಹ ಒಂದು ಬೆಳವಣಿಗೆಯನ್ನು ತೆಗೆದುಕೊಳ್ತಾರೆ.